ಏನಾದರೂ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಲಾಗಿದೆ. ಹೊಸಪೇಟೆಯ ಸಾರಿಗೆ ಡಿಪೋಗೆ ಸೇರಿದ ಬಸ್ ಇದಾಗಿದೆ. ತಕ್ಷಣವೇ ವಿಜಯನಗರ ಪೊಲೀಸರು ಅಲರ್ಟ್ ಆಗಿ ಹೊಸಪೇಟೆ ಸೇರಿದಂತೆ ಎಲ್ಲ ಬಸ್ ನಿಲ್ದಾಣಕ್ಕೂ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿರೋ ಬಸ್ಗಳು ಪ್ರತಿಯೊಂದು ಊರಿಗೆ ಹೋಗುವ ಬಸ್ಗಳ ವಿಡಿಯೋ ರೆಕಾರ್ಡ್ ಅನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಜಾರಿ ಬಂದ್ರೆ ಕೆಲಸದಿಂದಾನೇ ತೆಗೆದಾಕ್ತೀವಿ ಅಂತ ಹೇಳ್ತಾರ ಅವ್ರು. ಹಲೋ ಡಿವಿಷನಲ್ ಕಂಟ್ರೋಲರ್ ಮತ್ತು ನಮ್ಮ 3 ಜನ DSPs ಜೊತೆ ನಾವು ಮೀಟಿಂಗ್ ಮಾಡಿ ಈ KSRTCದು ಏನು ಸ್ಟ್ರೈಕ್ ಇತ್ತು ಅದರ ರಿಗಾರ್ಡಿಂಗ್ ಮಾತುಕತೆ ಮಾಡಿ ಟೋಟಲಿ ಟುಡೇ ಬೆಳಿಗ್ಗೆಯಿಂದ ಔಟ್ ಆಫ್ 257 ಬಸ್ಸಸ್ 237 ಬಸ್ಸಸ್ ಇವಾಗ ಕರ್ತವ್ಯ ಮಾಡ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಬಸ್ಸಸ್ ಇಂಟ್ರಾ ಡಿಸ್ಟ್ರಿಕ್ಟ್ ವಿಜಯನಗರ ಒಳಗಡೆನೇ ಸಂಚಾರ ಮಾಡ್ತಾರೆ ನಾವು ಫೋಕಸ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಬೇರೆ ಇನ್ನು ಕಂಟಿನ್ಯೂಸ್ ಟಚಲ್ಲಿ ಇದ್ದಾರೆ. ಬೇರೆ ಎಲ್ಲ ಡಿವಿಷನ್ಸಲ್ಲಿ ಹೋದಾಗಿ ಆಲ್ ಇನ್ಸ್ಪೆಕ್ಟರ್ಸ್ ಫೀಲ್ಡಲ್ಲಿ ಕಂಟಿನ್ಯೂಸ್ ಇದುವರೆಗೆ ಏನು ಆಗಿಲ್ಲ. ಕಂಟಿನ್ಯೂಸ್ ನಾವು DPOದಲ್ಲಿ ಒಂದು KSRP ತುಕಡಿ ಬಿಕಾಸ್ ಮೆನ್ ವಿ ಆರ್ ಆಲ್ಸೋ ಡಿಪ್ಲಾಯಿಂಗ್ ಫಾರ್ ರಾಜ್ಯ ಪಾಲರು ಬರ್ತಾ ಇದ್ದಾರೆ. ಅವ್ರ ಬಂದೋಬಸ್ತಿಗೆ ಕೂಡ ಡಿಪ್ಲಾಯ್ ಮಾಡಿದ್ದೀವಿ. ಮೆನ್ ಶಾರ್ಟೇಜ್ ಇರೋದು KSRPನ ಡಿಪೋ ಹತ್ರನೂ ಹಾಕಿದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಸರ್, ಈಗ ಹೊಸಪೇಟೆ ಬಸ್ ಡಿಪೋ ಘಟಕಕ್ಕೆ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯಿಂದ ಗದಗ ಬಂದ ಕಲ್ಲು ತೂರಾಟ ಆಗಿದೆ. ನಮ್ಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆಗಿಲ್ಲ, ಬಟ್ ಮೋಸ್ಟ್ಲಿ ಗದಗಲ್ಲಿ ಆಗಿರಬೇಕು. ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ತೊಗೊಂಡಿದ್ದೀನಿ ಕಂಡುಕೊಳ್ತೀನಿ. ಸೊ ನಮ್ಮದು ಜಿಲ್ಲೆಯಲ್ಲಿ ಸದ್ಯಕ್ಕೆ ಶಾಂತಿಯಿಂದ ನಡೀತಾ ಇದೆ. ಆ್ಯಂಡ್ ಅರೌಂಡ್ 91% ಬಸ್ಸಸ್ ಮೂವಿಂಗ್. ಹೈಯೆಸ್ಟ್ ಬಸ್ಸಸ್ ಸದ್ಯಕ್ಕೆ ಥ್ಯಾಂಕ್ ಯು.